ಭೀಷ್ಮನಿಂದ ಧರ್ಮೋಪದೇಶವನ್ನು ಪಡೆದಿದ್ದರೂ ಯುಧಿಷ್ಠಿರನ ಮನಸ್ಸು ಇನ್ನೂ ವ್ಯಾಕುಲಗೊಂಡಿತ್ತು. ಶ್ರೀಕೃಷ್ಣನು ಅವನನ್ನು ಸಮಾಧಾನಪಡಿಸಿದನು. ಧೃತರಾಷ್ಟ್ರನು ಸಮಯಕ್ಕೆ ತಕ್ಕ ಬುದ್ಧಿವಾದ ಹೇಳಿದನು. ಕೃಷ್ಣನು ನಾನಾ ಪ್ರಕಾರವಾದ ಯಜ್ಞಗಳನ್ನು ಮಾಡುವಂತೆ ಹೇಳಿ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕೆಂದು ಹೇಳಿದನು. ವ್ಯಾಸರು ಯುಧಿಷ್ಠಿರನನ್ನು ಕುರಿತು ರಾಜಸೂಯ, ಅಶ್ವಮೇಧ, ಸರ್ವಮೇಧ, ನರಮೇಧ ಯಾಗಗಳನ್ನು ಮಾಡುವಂತೆ ಹೇಳಿದರು. ಧರ್ಮರಾಜನು ಯಾಗಗಳನ್ನು ಮಾಡಲು ಬೇಕಾದ ಧನದ ಸಂಪತ್ತು ತನ್ನಲ್ಲಿ ಈಗ ಇಲ್ಲವಾದ್ದರಿಂದ ಯಾಗಗಳನ್ನು ಮಾಡಲು ಶಂಕಿಸಿದನು. ವ್ಯಾಸರು, ಯುಧಿಷ್ಠಿರ, ಮರುತ್ತನ ಯಜ್ಞದಲ್ಲಿ ಬ್ರಾಹ್ಮಣರು ಬಿಟ್ಟು ಹೋಗಿರುವ ಐಶ್ವರ್ಯವು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಇದೆ. ಅದನ್ನು ತೆಗೆದುಕೊಂಡು ಬಂದು ಅಶ್ವಮೇಧ ಯಾಗ ಮಾಡು. ಮುಂದೆ ನಿನ್ನ ಭಂಡಾರ ತುಂಬುತ್ತದೆ. ಮಹಾಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿ ಈ ಲೋಕದಲ್ಲಿ ಕೀರ್ತಿ ಗಳಿಸಿ ಪರಲೋಕದಲ್ಲಿ ಸದ್ಗತಿಯನ್ನು ಪಡೆದುಕೋ ಎಂದರು. ವ್ಯಾಸ, ಕೃಷ್ಣ ಸಹೋದರರು, ದ್ರೌಪದಿ ಬ್ರಾಹ್ಮಣರು ಸೇರಿ ಎಲ್ಲರೂ ಹಿತ ಆಪ್ತ ಮಾತುಗಳಿಂದ ಯುಧಿಷ್ಠಿರನನ್ನು ಸಾಂತ್ವನಗೊಳಿಸಿದರು. ಯುಧಿಷ್ಠಿರನು ಮಾನಸಿಕವಾದ ಸಂತಾಪವನ್ನು ಬಿಟ್ಟನು. ಹಿಮವತ್ ಪರ್ವತದ ತಪ್ಪಲಿನಿಂದ ಹಣವನ್ನು ತಂದು ಯಜ್ಞ ಮಾಡಲು ನಿಶ್ಚಯಿಸಿದನು. ಕೃಷ್ಣ ಅರ್ಜುನರು ಸಂತೋಷದಿಂದ ಅರಣ್ಯ, ಶಿಖರ, ತೀರ್ಥಗಳು, ನದೀ ತೀರಗಳಲ್ಲಿ ಸಂಚರಿಸುತ್ತಾ ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿ ವಿನೋದವಾಗಿ ಕಾಲ ಕಳೆಯುತ್ತಿದ್ದರು. ಕೃಷ್ಣನು ಅರ್ಜುನನಿಗೆ ಅನೇಕ ಕಥೆಗಳನ್ನು ಹೇಳುತ್ತಿದ್ದನು. ಹೀಗೆ ನಾನಾ ವಿಧದಲ್ಲಿ ಅರ್ಜುನನನ್ನು ಸಮಾಧಾನಗೊಳಿಸುತ್ತಿದ್ದನು. ಯುಧಿಷ್ಠಿರನು ಮುಂದೆ ಧರ್ಮಬಲದಿಂದ ಬಂದ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾನೆಂದೂ ಹೇಳಿದನು. ಹೀಗೆ ಅನೇಕ ದಿನಗಳನ್ನು ಸುಖವಾಗಿ ಕಳೆದು ಕೃಷ್ಣನು ತನ್ನ ತಂದೆ ವಸುದೇವನನ್ನು ನೋಡಲು ದ್ವಾರಕಾ ಪಟ್ಟಣಕ್ಕೆ ಹೊರಟಿರುವುದಾಗಿ ಹೇಳಿದನು. ದ್ವಾರಕೆಯನ್ನು ಸೇರಿದನು. ಆ ಸಮಯದಲ್ಲಿ ರೈವತಕ ಪರ್ವತದಲ್ಲಿ ಒಂದು ಉತ್ಸವವು ನಡೆಯುತ್ತಿತ್ತು. ಕೃಷ್ಣನು ಸಾತ್ಯಕಿಯೊಡನೆ ಅಲ್ಲಿಗೆ ಹೋದನು. ಉತ್ಸವವನ್ನು ನೋಡಿ ಸಂತೋಷದಿಂದ ದ್ವಾರಕೆಗೆ ಬಂದನು. ತಂದೆ ತಾಯಿಗಳಿಗೆ ನಮಸ್ಕರಿಸಿದನು. ಅಂದು ಆಯಾಸ ಪರಿಹಾರಕ್ಕಾಗಿ ವಿಶ್ರಮಿಸಿಕೊಂಡನು. ಮಾರನೆಯ ದಿನ ವಸುದೇವನು ಕೃಷ್ಣನನ್ನು ಮಹಾಭಾರತದ ಯುದ್ಧವು ಹೇಗೆ ನಡೆಯಿತೆಂದು, ಪಾಂಡವರು ಕೌರವರ ನಡುವೆ ಯುದ್ಧವು ನಡೆದ ಬಗ್ಗೆಯನ್ನು ಹೇಳಬೇಕೆಂದನು. ಕೃಷ್ಣನು ಯುದ್ಧದ ಬಗ್ಗೆ ಹೇಳಿದನು. ಮಹಾಭಾರತದ ಮಹಾಯುದ್ಧವು ಪರಮ ಅದ್ಭುತವಾಗಿತ್ತು. ಮುಖ್ಯ ಘಟನೆಗಳನ್ನು ಹೇಳುತ್ತೇನೆ. ಕೌರವರ 11 ಅಕ್ಷೋಹಿಣಿ ಸೈನ್ಯಕ್ಕೆ ಭೀಷ್ಮನು ದಂಡನಾಯಕನು. ಪಾಂಡವರ 7 ಅಕ್ಷೋಹಿಣಿ ಸೈನ್ಯಕ್ಕೆ ಶಿಖಂಡಿಯು ನಾಯಕ. ಭೀಷ್ಮನ ಸೇನಾಧಿಪತ್ಯದಲ್ಲಿ ಯುದ್ಧವು 10 ದಿನಗಳು ನಡೆಯಿತು. ಭೀಷ್ಮನನ್ನು ಶಿಖಂಡಿಯು ಪ್ರಹರಿಸಲು ಅವನು ಯುದ್ಧ ನಿಲ್ಲಿಸಿದನು. ನಂತರ ದ್ರೋಣನು ಸೇನಾಪತಿಯಾದನು. ದೃಷ್ಟದ್ಯುಮ್ನನು ಪಾಂಡವರ ನಾಯಕನಾದನು. 5 ದಿವಸ ಘೋರ ಯುದ್ಧ ನಡೆಯಿತು. ದೃಷ್ಟದ್ಯುಮ್ನನು ದ್ರೋಣರನ್ನು ಸಂಹರಿಸಿದನು. ಉಳಿದಿದ್ದ 5 ಅಕ್ಷೋಹಿಣಿ ಸೈನ್ಯಕ್ಕೆ ಕರ್ಣನು ಸೇನಾಪತಿಯಾದನು. ಆಗ ಪಾಂಡವರ ಬಳಿ 3 ಅಕ್ಷೋಹಿಣಿ ಸೈನ್ಯ ಇತ್ತು. ಅರ್ಜುನ ಕರ್ಣರು ಯುದ್ಧ ಮಾಡಿ ಕರ್ಣನು ಹತನಾದನು. ಕೌರವರಿಗೆ ಶಲ್ಯ ಸೇನಾಪತಿಯಾದನು. ಅರ್ಧ ದಿವಸದ ಯುದ್ಧದಲ್ಲಿ ಯುಧಿಷ್ಠಿರನು ಶಲ್ಯನನ್ನು ಸಂಹರಿಸಿದನು. ಸಹದೇವನು ಶಕುನಿಯನ್ನು, ಭೀಮನು ದುರ್ಯೋಧನನನ್ನು, ಉಳಿದಿದ್ದ ಪಾಂಡವರ ಸೈನ್ಯವನ್ನು, ಅನೇಕ ರಾಜರನ್ನೂ ಅಶ್ವತ್ಥಾಮನು ಕೊಂದು ಹಾಕಿದನು ಎಂದು ಹೇಳಿ ಕೃಷ್ಣನು ಅಭಿಮನ್ಯುವಿನ ವಧೆಯ ಬಗ್ಗೆ ಹೇಳಿದನು. ಅಲ್ಲೇ ಕುಳಿತಿದ್ದ ಸುಭದ್ರೆಯು ಕಥೆ ಕೇಳುತ್ತಾ ಮೂರ್ಛಿತಳಾದಳು. ಮೊಮ್ಮಗನ ಸಾವಿನ ಬಗ್ಗೆ ತಿಳಿದು ವಸುದೇವನು ಸಂಕಟಪಟ್ಟನು. ವಸುದೇವನು ಅಭಿಮನ್ಯುವಿಗೆ ಶ್ರಾದ್ದವನ್ನು ಮಾಡಿದನು. ಅನೇಕ ವಿಧವಾದ ದಾನಗಳನ್ನೂ ಮಾಡಿದನು. ಅಭಿಮನ್ಯುವಿನ ಪತ್ನಿ ಉತ್ತರೆಯು ಪತಿಯ ವಿರಹದಿಂದ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳದೆ ಕ್ಷೀಣಿಸಿದ್ದಳು. ಅವಳ ಗರ್ಭದಲ್ಲಿದ್ದ ಶಿಶುವು ಕ್ಷೀಣಿಸುತ್ತಿತ್ತು. ಎಲ್ಲರೂ ಉತ್ತರಿಗೆ ಸಮಾಧಾನ ಹೇಳಿದರು. ಯುಧಿಷ್ಠಿರನು ತನ್ನ ತಮ್ಮಂದಿರೊಡನೆ ಚರ್ಚಿಸಿ ಐಶ್ವರ್ಯವನ್ನು ತರಲು ಎಲ್ಲರೂ ಯಾತ್ರೆ ಹೊರಟರು. ರಥಗಳಲ್ಲಿ ಕುಳಿತು ಪ್ರಯಾಣ ಮಾಡಿ ಮರತ್ತನು ಹಣವನ್ನು ಇಟ್ಟಿದ್ದ ಸ್ಥಳಕ್ಕೆ ಬಂದು ಸೇರಿದರು. ಅಲ್ಲಿ ಯುಧಿಷ್ಠಿರನು ಬ್ರಾಹ್ಮಣರ ಸಲಹೆಯಂತೆ ಶಂಕರನಿಗೆ ಪೂಜೆ ಸಲ್ಲಿಸಿದನು. ಸಮಸ್ತ ಭೂತಗಣಗಳಿಗೂ ಪೂಜೆಯನ್ನು ಮಾಡಿದರು. ಕುಬೇರನನ್ನು ಪೂಜಿಸಿದರು. ನಂತರ ಪ್ರಸನ್ನವಾದ ಮನಸ್ಸಿನಿಂದ ಭೂಮಿಯನ್ನು ಅಗೆದನು. ಅಲ್ಲಿ ಹಣ ತುಂಬಿದ್ದ ದೊಡ್ಡ ದೊಡ್ಡ ಪಾತ್ರೆಗಳು, ಸಣ್ಣ ತಂಬಿಗೆಗಳು, ಕಡಾಯಿಗಳು ಎಲ್ಲವೂ ಸಿಕ್ಕಿದವು. ಗಾಡಿಗಳಲ್ಲಿ, ಬಂಡಿಗಳ ಮೇಲೆ, ಆನೆಗಳ ಮೇಲೆ ಆ ಪಾತ್ರೆಗಳನ್ನು ಹೊರಿಸಿ ಯುಧಿಷ್ಠಿರನು ಹಸ್ತಿನಾಪುರದ ಕಡೆಗೆ ಪ್ರಯಾಣ ಮಾಡಿ ಹಸ್ತಿನಾಪುರವನ್ನು ಬಂದು ಸೇರಿದನು. ಅದೇ ಸಮಯದಲ್ಲಿ ಕೃಷ್ಣನು ತನ್ನ ಪರಿವಾರ ಸಮೇತ ಹಸ್ತಿನಾಪುರಕ್ಕೆ ಬಂದಿದ್ದನು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಪೀಡಿತನಾಗಿದ್ದ ಶಿಶುವನ್ನು ಉತ್ತರೆಯು ಹಡೆದಳು. ಶವದಂತೆ ಇದ್ದ ಆ ಮಗುವನ್ನು ನೋಡಿ ಎಲ್ಲರಿಗೂ ದುಃಖವಾಯಿತು. ಕುಂತಿಯು ಕೃಷ್ಣನಿಗೆ ಈ ವಿಷಯ ತಿಳಿಸಿದಳು. ಮಗುವನ್ನು ಬದುಕಿಸಿಕೊಡಬೇಕೆಂದು ಪ್ರಾರ್ಥಿಸಿದಳು.
ಕೃಷ್ಣನು ಅವಳನ್ನು ಸಂತೈಸಿದನು. ಸುಭದ್ರೆಯೂ ದ್ರೌಪದಿಯೂ ಕೃಷ್ಣನನ್ನು ಸ್ತುತಿಸಿದರು. ಕೃಷ್ಣನು ಪ್ರಸೂತಿ ಗೃಹವನ್ನು ಪ್ರವೇಶಿಸಿದನು. ಮಗುವನ್ನು ಬದುಕಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ನಾನು ಎಂದೂ ಸುಳ್ಳು ಹೇಳಿಲ್ಲ, ಯುದ್ಧದಿಂದ ಹಿಮ್ಮೆಟ್ಟಿಲ್ಲ. ಬ್ರಾಹ್ಮಣರು ನನಗೆ ಅತ್ಯಂತ ಪ್ರಿಯರು. ಅರ್ಜುನನ ವಿಷಯದಲ್ಲಿ ನಾನು ಎಂದೂ ವಿರೋಧವನ್ನು ಎಣಿಸಿಲ್ಲ. ನನ್ನ ಸತ್ಯ, ಬ್ರಹ್ಮಚರ್ಯ, ಧರ್ಮ ಇವುಗಳು ನಿಜವಾದರೆ ಈ ಬಾಲಕನು ಬದುಕಿಕೊಳ್ಳಲಿ ಎಂದು ಹೇಳಿ ತನ್ನ ದಿವ್ಯವಾದ ಪಾದದಿಂದ ಮೃತ ಶಿಶುವನ್ನು ಅಡಿಯಿಂದ ಮುಡಿಯವರೆಗೆ ಸ್ಪರ್ಶ ಮಾಡಿದನು. ಸತ್ತು ಬಿದ್ದಿದ್ದ ಆ ಶಿಶುವು ನವ ಚೈತನ್ಯವನ್ನು ಹೊಂದಿ ಕೈಕಾಲುಗಳನ್ನು ಆಡಿಸತೊಡಗಿತು. ಕೂಡಲೇ ಪ್ರಸೂತಿ ಗೃಹವು ತೇಜಸ್ಸಿನಿಂದ ಬೆಳಗಿತು. ಬ್ರಹ್ಮಾಸ್ತ್ರವು ಬ್ರಹ್ಮನ ಬಳಿಗೆ ಹೊರಟು ಹೋಯಿತು. ಮಗುವು ಉತ್ಸಾಹ ಹೊಂದಿತು. ಬ್ರಾಹ್ಮಣರು ಸ್ವಸ್ತಿ ವಾಚನ ಮಾಡಿದರು. ಎಲ್ಲರೂ ಪ್ರಸನ್ನಚಿತ್ತರಾದರು. ಕೃಷ್ಣನನ್ನು ಸ್ತೋತ್ರ ಮಾಡಿದರು. ಉತ್ತರೆಯು ಮಗುವನ್ನು ಎತ್ತಿಕೊಂಡೇ ಕೃಷ್ಣನಿಗೆ ಅಭಿವಾದನೆ ಮಾಡಿದಳು. ಕೃಷ್ಣನು ಅನೇಕ ರತ್ನಗಳನ್ನು ಮಗುವಿಗೆ ಕೊಟ್ಟು ಆಶೀರ್ವದಿಸಿ ಮಗುವಿಗೆ ಪರೀಕ್ಷಿತ್ ಎಂದು ಹೆಸರನ್ನು ಇಟ್ಟನು. ಪಾಂಡವರು ಧನರಾಶಿಯನ್ನು ತೆಗೆದುಕೊಂಡು ಹಸ್ತಿನಾಪುರದ ಅರಮನೆಗೆ ಬಂದರು. ಹಸ್ತಿನಾಪುರವನ್ನು ಪುಷ್ಪಗಳಿಂದ ಅಲಂಕರಿಸಿದರು. ಕೆಲವು ದಿವಸಗಳು ಕಳೆದ ನಂತರ ವ್ಯಾಸರು ಹಸ್ತಿನಾಪುರಕ್ಕೆ ಆಗಮಿಸಿದರು. ಯುಧಿಷ್ಠಿರನು ಅವರ ಸಲಹೆಯಂತೆಯೇ ಐಶ್ವರ್ಯವನ್ನು ತಂದಿರುವುದಾಗಿ ಹೇಳಿದನು. ಯಜ್ಞ ಮಾಡಲು ಅನುಮತಿ ಕೇಳಿದನು. ಕೃಷ್ಣನು ವ್ಯಾಸರು ಅಶ್ವಮೇಧ ಯಾಗ ಮಾಡಲು ಸಮ್ಮತಿಸಿದರು. ವ್ಯಾಸರು ಆದೇಶಿಸಿದಂತೆ ಯುಧಿಷ್ಠಿರನು ಯಜ್ಞಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ತರಿಸಿದನು. ಕುದುರೆಯ ರಕ್ಷಣೆಗೆ ಅರ್ಜುನನನ್ನು ನಿಯಮಿಸಿದನು. ರಾಜ್ಯ ಮತ್ತು ನಗರಗಳ ರಕ್ಷಣೆಗೆ ಭೀಮ ಮತ್ತು ನಕುಲರನ್ನು ನಿಯಮಿಸಿ ಕುಟುಂಬ ಪಾಲನೆಯ ಜವಾಬ್ದಾರಿಯನ್ನು ಸಹದೇವನಿಗೆ ಕೊಟ್ಟನು. ಯಜ್ಞ ದೀಕ್ಷೆ ವಹಿಸಲು ಸಿದ್ಧನಾದನು. ಋತ್ವಿಜರು ಯುಧಿಷ್ಠಿರನಿಗೆ ವಿಧಿವತ್ತಾಗಿ ದೀಕ್ಷೆಯನ್ನು ಕೊಟ್ಟರು. ಕುದುರೆಯನ್ನು ವ್ಯಾಸರು ಬಿಟ್ಟರು. ಅರ್ಜುನನು ಕುದುರೆಯನ್ನು ಅನುಸರಿಸಿದನು. ಕುದುರೆಯು ಸಂಚರಿಸುತ್ತಾ ತ್ರಿಗರ್ತರ ದೇಶಕ್ಕೆ ಹೋಯಿತು. ಅರ್ಜುನನಿಗೂ ತ್ರಿಗರ್ತರಿಗೂ ಯುದ್ಧ ನಡೆಯಿತು. ಅರ್ಜುನನು ತ್ರಿಗರ್ತಕರನ್ನು ಪರಾಜಯಗೊಳಿಸಿದನು. ಅಶ್ವಮೇಧದ ಕುದುರೆಯು ಪ್ರಾಗ್ಜ್ಯೋತಿಷಪುರವನ್ನು ಪ್ರವೇಶಿಸಿತು. ಭಗದತ್ತನ ಮಗ ವಜ್ರದತ್ತನು ಕುದುರೆಯನ್ನು ಬಂಧಿಸಲು ಪ್ರಯತ್ನಿಸಿದನು. ವಜ್ರದತ್ತನಿಗೂ ಅರ್ಜುನನಿಗೂ ಯುದ್ಧ ನಡೆದು ಯುದ್ಧದಲ್ಲಿ ವಜ್ರದತ್ತನು ಸೋಲನ್ನು ಒಪ್ಪಿದನು. ಅರ್ಜುನನು ಅವನನ್ನು ಅಶ್ವಮೇಧಕ್ಕೆ ಆಹ್ವಾನಿಸಿದನು. ಕುದುರೆಯು ಸಿಂಧೂ ದೇಶಕ್ಕೆ ಹೋಯಿತು. ಅಲ್ಲಿದ್ದ ಕ್ಷತ್ರಿಯರಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ದುಶ್ಶಲೆಯ ಕೋರಿಕೆಯಂತೆ ಅರ್ಜುನನು ಯುದ್ಧವನ್ನು ನಿಲ್ಲಿಸಿದನು. ಕುದುರೆಯು ಮುಂದೆ ಹೋಗುತ್ತಾ ಮಣಿಪುರವನ್ನು ಪ್ರವೇಶಿಸಿತು. ಮಣಿಪುರದ ರಾಜ ಬಬ್ರುವಾಹನ ಅರ್ಜುನನ ಮಗ. ಅರ್ಜುನನು ತನ್ನ ನಗರಕ್ಕೆ ಬಂದಿರುವುದನ್ನು ತಿಳಿದು ಬಬ್ರುವಾಹನನು ವಿನಯದಿಂದ ಅರ್ಜುನನನ್ನು ಸ್ವಾಗತಿಸಿದನು. ಆದರೆ ಅರ್ಜುನನು ಬಬ್ರುವಾಹನನು ಕುದುರೆಯನ್ನು ಕಟ್ಟಿಹಾಕದೆ ತನ್ನೊಡನೆ ಯುದ್ಧಕ್ಕೆ ಬರಲಿಲ್ಲವೆಂದು ಕುಪಿತನಾದನು. ಅಷ್ಟರಲ್ಲಿ ನಾಗಕನ್ಯೆಯಾದ ಉಲೂಪಿಯು ಅಲ್ಲಿಗೆ ಬಂದಳು. ತಾನು ಬಬ್ರುವಾಹನನ ತಾಯಿಯೆಂದು ತಿಳಿಸಿ ಅರ್ಜುನನೊಡನೆ ಯುದ್ಧ ಮಾಡೆಂದು ಹೇಳಿದಳು. ಅರ್ಜುನನಿಗೂ ಬಬ್ರುವಾಹನನಿಗೂ ಮಹಾಭಯಂಕರವಾದ ಯುದ್ಧ ನಡೆಯಿತು. ಕೊನೆಗೆ ಉಲೂಪಿಯ ಮಧ್ಯಸ್ಥಿಕೆಯಿಂದ ಯುದ್ಧವು ನಿಂತಿತು. ಮಗ ಮತ್ತು ಪತ್ನಿಯರ ಅನುಮತಿ ಪಡೆದು ಅರ್ಜುನನು ಪುನಃ ಯಜ್ಞ ಕುದುರೆಯ ಹಿಂದೆ ಹೊರಟನು. ಕುದುರೆಯು ರಾಜಗೃಹವೆಂಬ ಪಟ್ಟಣವನ್ನು ಪ್ರವೇಶಿಸಿತು. ಅಲ್ಲಿ ರಾಜನಾಗಿದ್ದ ಮೇಘಸಂಧಿಯು ಅರ್ಜುನನೊಡನೆ ಯುದ್ಧ ಮಾಡಿದನು. ಮೇಘಸಂಧಿಯು ಯುದ್ಧದಲ್ಲಿ ಸೋತನು. ಅರ್ಜುನನನ್ನು ಯಜ್ಞದ ಕುದುರೆಯನ್ನು ವಿಧಿವತ್ತಾಗಿ ಪೂಜಿಸಿ ಸತ್ಕರಿಸಿ ಬೀಳ್ಕೊಟ್ಟನು. ಅಲ್ಲಿಂದ ಹೊರಟು ಕುದುರೆಯು ವಂಗ, ಪುಂಡ್ರ, ಕೋಸಲ ರಾಜ್ಯಗಳಿಗೆ ಹೋಯಿತು. ಅರ್ಜುನನು ಆ ರಾಜರುಗಳನ್ನು ಜಯಿಸಿದನು. ಕುದುರೆಯು ದಕ್ಷಿಣ ಸಮುದ್ರ, ಪಶ್ಚಿಮ ಸಮುದ್ರಗಳ ತೀರಗಳಲ್ಲಿ ಸಂಚರಿಸಿ ದ್ವಾರಕಾ, ಪಂಚನರ ಮತ್ತು ಗಾಂಧಾರ ದೇಶಗಳನ್ನು ಪ್ರವೇಶಿಸಿತ್ತು. ಗಾಂಧಾರ ರಾಜನಾದ ಶಕುನಿಯ ಮಗನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಯುದ್ಧವು ತೀವ್ರವಾಗಲು ಶಕುನಿಯ ಪತ್ನಿಯು ಮಗನನ್ನು ಯುದ್ಧವನ್ನು ನಿಲ್ಲಿಸಬೇಕೆಂದು ಹೇಳಿದಳು. ಯುದ್ಧವು ನಿಂತಿತು. ಅರ್ಜುನನು ಶಕುನಿಯ ಪತ್ನಿಯನ್ನು ಪುರಸ್ಕರಿಸಿ ಅಶ್ವಮೇಧ ಯಾಗಕ್ಕೆ ಬರಬೇಕೆಂದು ಶಕುನಿಯ ಮಗನಿಗೆ ಆಹ್ವಾನವಿತ್ತನು. ಯಜ್ಞದ ಕುದುರೆಯು ಅಲ್ಲಿಂದ ಹೊರಟು ಹಸ್ತಿನಾಪುರಕ್ಕೆ ಹಿಂತಿರುಗಿತು. ಕುದುರೆ ಮತ್ತು ಅರ್ಜುನನು ಕುಶಲದಿಂದ ವಾಪಸ್ಸಾಗಿದ್ದನ್ನು ತಿಳಿದು ಯುಧಿಷ್ಠಿರನು ಸಂತೋಷಪಟ್ಟನು. ಯಜ್ಞ ಭೂಮಿಯನ್ನು ನಿರ್ಮಿಸಲಾಯಿತು. ಭೀಮಸೇನನು ಯುಧಿಷ್ಠಿರನ ಆದೇಶದಂತೆ ಯಜ್ಞಕ್ಕೆ ಬಂದ ರಾಜರುಗಳನ್ನು ಸತ್ಕರಿಸಿದನು. ಉಲೂಪಿ, ಚಿತ್ರಾಂಗದ, ಬಬ್ರುವಾಹನರು ಹಸ್ತಿನಾಪುರಕ್ಕೆ ಬಂದರು. ಅಶ್ವಮೇಧ ಯಾಗವು ಪ್ರಾರಂಭವಾಯಿತು. ಯುಧಿಷ್ಠಿರನು ವಿಧಿವತ್ತಾಗಿ ಅಶ್ವಮೇಧ ಯಾಗವನ್ನು ಮಾಡಿ ಮುಗಿಸಿದನು. ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಟ್ಟನು. ಯಾಗಕ್ಕೆ ಬಂದಿದ್ದ ರಾಜರುಗಳಿಗೆ ಪಾರಿತೋಷಕಗಳನ್ನು ಕೊಟ್ಟನು. ಎಲ್ಲರೂ ಅವರವರ ಸ್ಥಳಗಳಿಗೆ ಹಿಂತಿರುಗಿದರು.
ಯುಧಿಷ್ಠಿರನು ಹಸ್ತಿನಾಪುರವನ್ನು ಪ್ರವೇಶಿಸಿದನು. ದೇಶ ವಿದೇಶಗಳಲ್ಲಿ ಯುಧಿಷ್ಠಿರನು ಮಾಡಿದ ಯಜ್ಞ ಮಹೋತ್ಸವದ ಬಗ್ಗೆ ವರ್ಣಿಸುವಷ್ಟು ಅದ್ಧೂರಿಯಾಗಿ ಯಾಗವು ನಡೆಯಿತು. ಹೇರಳವಾಗಿ ದಾನ ಮಾಡಿ ಯುಧಿಷ್ಠಿರನು ಪಾಪವನ್ನು ಹೋಗಿಸಿಕೊಂಡನು. ಯಜ್ಞವು ಇನ್ನೇನು ಮುಗಿಯಿತು ಎನ್ನುವಷ್ಟರಲ್ಲಿ ಒಂದು ಆಶ್ಚರ್ಯಕರವಾದ ವಿಶೇಷ ಸಂಗತಿ ನಡೆಯಿತು. ಎಲ್ಲರೂ ನೋಡುತ್ತಿದ್ದಂತೆ ಅಲ್ಲಿಗೆ ಒಂದು ಮುಂಗುಸಿಯು ಬಂದಿತು. ಅದರ ಮೈ ಒಂದು ಭಾಗ ಮಾತ್ರ ಬಂಗಾರವಾಗಿತ್ತು. ಒಂದು ಸಿಡಿಲಿನಂತೆ ಕೂಗು ಹಾಕಿ ಮನುಷ್ಯರಂತೆ ಮಾತಾಡಿತು. ರಾಜರುಗಳೇ, ನೀವುಗಳು ಈ ಯಜ್ಞದಲ್ಲಿ ಮಾಡಿದ ದಾನವು ಹಿಂದೆ ವಂಶವೃತ್ತಿಯಿಂದ ಜೀವಿಸುತ್ತಿದ್ದ ಬ್ರಾಹ್ಮಣನು ಮಾಡಿದ ಒಂದು ಸೇರು ಹಿಟ್ಟಿನ ದಾನಕ್ಕೆ ಸಮನಾಗಿಲ್ಲ ಎಂದಿತು. ಎಲ್ಲರೂ ಕುತೂಹಲಪಟ್ಟರು. ಬ್ರಾಹ್ಮಣರು ಮುಂಗುಸಿಯನ್ನು ಆ ವೃತ್ತಾಂತದ ಬಗ್ಗೆ ವಿವರ ಕೇಳಿದರು. ಮುಂಗುಸಿಯು ಹೇಳಿತು, ಹಿಂದೆ ಕುರುಕ್ಷೇತ್ರದಲ್ಲಿ ವಂಶವೃತ್ತಿ ಮಾಡುತ್ತಾ ಗದ್ದೆಯಲ್ಲಿ ಕೆಳಗೆ ಬಿದ್ದಿರುವ ಕಾಳುಗಳನ್ನು ಆರಿಸಿಕೊಂಡು ತಂದು ಜೀವಿಸುತ್ತಿದ್ದ ಒಬ್ಬ ತಪಸ್ವಿ ಬ್ರಾಹ್ಮಣನಿದ್ದನು. ಅವನಿಗೆ ಹೆಂಡತಿ, ಮಗ, ಸೊಸೆಯರು ಇದ್ದರು. ಒಂದು ಸಲ ದುರ್ಭಿಕ್ಷ ಕಾಲ ಬಂದು ಅವನಿಗೆ ಕಾಳು ಸಿಗಲಿಲ್ಲ. ಅಂದು ಮನೆಯವರೆಲ್ಲ ಉಪವಾಸವಿರಬೇಕಾಯಿತು. ಮರುದಿನ ಬೆಳಗ್ಗೆ ಬ್ರಾಹ್ಮಣನು ಅಲೆದಾಡಿ ಮಧ್ಯಾಹ್ನದ ವೇಳೆಗೆ ಆಯಾಸದಿಂದ ಒಂದು ಸೇರಿನಷ್ಟು ಜವೆ ಗೋಧಿಯನ್ನು ಆರಿಸಿಕೊಂಡು ಬಂದನು. ಅದನ್ನು ಹಿಟ್ಟು ಮಾಡಿ ಸ್ನಾನ, ಜಪ, ಆಹ್ನಿಕಗಳನ್ನು ಮುಗಿಸಿ ಹಿಟ್ಟನ್ನು ಮಾಡಿ ಅಗ್ನಿಗೆ ಅರ್ಪಿಸಿ ಎಲ್ಲರೂ ಹಂಚಿಕೊಂಡು ಊಟಕ್ಕೆ ಕುಳಿತುಕೊಳ್ಳುವುದರಲ್ಲಿದ್ದರು. ಆ ವೇಳೆಗೆ ಬ್ರಾಹ್ಮಣನೊಬ್ಬನು ಅತಿಥಿಯಾಗಿ ಬಂದನು. ಬಂದ ಅತಿಥಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಪೂಜಿಸಿ ಬ್ರಾಹ್ಮಣನು ತನ್ನ ಪಾಲಿನ ಹಿಟ್ಟನ್ನು ಬಡಿಸಿದನು. ಅತಿಥಿಗೆ ತುಂಬಾ ಹೊಟ್ಟೆ ಹಸಿದಿತ್ತು. ಅಷ್ಟು ಹಿಟ್ಟು ಸಾಕಾಗಲಿಲ್ಲ. ನಂತರ ಬ್ರಾಹ್ಮಣನ ಹೆಂಡತಿಯ ಪಾಲಿನ ಹಿಟ್ಟಿನ ಉಂಡೆಯನ್ನು ಬಡಿಸಿದರು. ಅತಿಥಿಗೆ ಅದರಿಂದಲೂ ಹೊಟ್ಟೆ ತುಂಬಲಿಲ್ಲ. ಆಮೇಲೆ ಮಗನ ಪಾಲಿನ ಹಿಟ್ಟನ್ನು ಬಡಿಸಲಾಯಿತು. ಅದು ಅತಿಥಿಗೆ ಸಾಕಾಗಲಿಲ್ಲ. ಕೊನೆಗೆ ಸೊಸೆಯ ಪಾಲಿನ ಹಿಟ್ಟನ್ನು ನೀಡಲಾಯಿತು. ಅದನ್ನು ತಿಂದ ನಂತರ ಅತಿಥಿಗೆ ತೃಪ್ತಿಯಾಯಿತು. ವಂಶವೃತ್ತಿಯ ಬ್ರಾಹ್ಮಣನಿಗೆ ಅತಿಥಿಗೆ ನೀಡಲು ತನ್ನ ಹೆಂಡತಿ, ಮಗ, ಸೊಸೆಯರ ಪಾಲಿನ ಆಹಾರವನ್ನು ಕೊಟ್ಟಿದ್ದು ಮನಸ್ಸಿನಲ್ಲಿ ವ್ಯಥೆಯಾಗಿತ್ತು. ಆದರೆ ಅವನ ಹೆಂಡತಿ, ಮಗ, ಸೊಸೆಯರು ತಮ್ಮ ಹಸಿವು ಆಯಾಸಗಳನ್ನು ಮರೆತು ತಮ್ಮ ಪಾಲಿನ ಹಿಟ್ಟುಗಳನ್ನು ಅತಿಥಿಗೆ ಸಂತೋಷದಿಂದ ಕೊಟ್ಟಿದ್ದರು. ಅತಿಥಿಯು ತೃಪ್ತನಾಗಿದ್ದನು. ಅವನು ಬ್ರಾಹ್ಮಣನಿಗೆ ಹೇಳಿದನು, ಬ್ರಾಹ್ಮಣ ಶ್ರೇಷ್ಠನೇ, ನೀನು ಪರಿಶುದ್ಧವಾದ ದಾನವನ್ನು ಮಾಡಿದ್ದೀಯೇ. ನ್ಯಾಯವಾಗಿ ಧರ್ಮದಿಂದ ಸಂಪಾದಿಸಿದ ಶ್ರೇಷ್ಠವಾದ ನಿಮ್ಮಗಳ ಆಹಾರವನ್ನು ನನಗೆ ನೀಡಿರುತ್ತೀರಿ. ಇದರಿಂದ ನಿನ್ನ ಪಿತೃಗಳಿಗೆಲ್ಲ ಸದ್ಗತಿ ಉಂಟಾಯಿತು. ಶ್ರದ್ಧೆಯಿಂದ ನೀನು ಮಾಡಿರುವ ತಪಸ್ಸು ದೇವತೆಗಳಿಗೆ ಸಂತೋಷವನ್ನುಂಟು ಮಾಡಿರುತ್ತದೆ. ಹಸಿವು ಮನುಷ್ಯರ ಬುದ್ಧಿಯನ್ನು ಕೆಡಿಸುತ್ತದೆ. ಧರ್ಮ ಬುದ್ಧಿ ಲೋಪವಾಗುತ್ತದೆ. ವಿವೇಕ ಕಳೆದುಕೊಳ್ಳುತ್ತಾನೆ. ಧೈರ್ಯ ಕುಗ್ಗುತ್ತದೆ. ಹಸಿವನ್ನು ಗೆದ್ದವನು ಸ್ವರ್ಗವನ್ನು ಗೆದ್ದಂತೆ. ನೀನು ವಂಶವೃತ್ತಿಯವನಾದರೂ ನಿನ್ನ ಹಸಿವನ್ನು ಲೆಕ್ಕಿಸದೆ, ಹೆಂಡತಿ, ಮಗ, ಸೊಸೆ ಇವರುಗಳ ಮೇಲಿನ ಪ್ರೇಮವನ್ನು ಲೆಕ್ಕಿಸದೆ ಧರ್ಮ ಮಾರ್ಗವನ್ನು ಅನುಸರಿಸಿ ದಾನ ಮಾಡಿರುತ್ತೀಯೇ. ಸತ್ಪಾತ್ರನಾದವನಿಗೆ ಸಕಾಲದಲ್ಲಿ ಶ್ರದ್ಧೆಯಿಂದ ಮಾಡಿದ ದಾನವು ಸ್ವರ್ಗದ ಬಾಗಿಲನ್ನು ತೆರೆಯಿಸುತ್ತದೆ. ಕೊಡುವವನು ಇಷ್ಟು ಕೊಡಬೇಕು ಎಂಬ ನಿಯಮವಿಲ್ಲ. ಕೊಡುವುದರಲ್ಲಿ ಶ್ರದ್ಧೆ ಮುಖ್ಯ. ಹಿಂದೆ ರಂತಿದೇವನು ತನ್ನಲ್ಲಿ ದಾನ ಕೊಡಲು ಏನೂ ಇಲ್ಲದಿದ್ದಾಗ ಶುದ್ಧ ಮನಸ್ಸಿನಿಂದ ನೀರನ್ನು ದಾನವಾಗಿ ಕೊಟ್ಟು ಸ್ವರ್ಗ ಪಡೆದ. ದೊಡ್ಡ ದೊಡ್ಡ ದಾನಗಳಿಗಿಂತ ನ್ಯಾಯವಾಗಿ ಸಂಪಾದಿಸಿ ಪಡೆದ ಶ್ರದ್ಧೆಯಿಂದ ಪವಿತ್ರವಾದ ದಾನಗಳು ಸಣ್ಣದಾದರೂ ಧರ್ಮನಿಗೆ ಅವುಗಳೇ ಇಷ್ಟ. ಈಗ ನೀನು ಮಾಡಿರುವ ದಾನಕ್ಕೆ ರಾಜಸೂಯ ಯಾಗಗಳನ್ನೂ ಅಶ್ವಮೇಧ ಯಾಗಗಳನ್ನೂ ಮಾಡಿದವರು ಕೊಡುವ ಹೇರಳವಾದ ದಕ್ಷಿಣೆಗೆ ಸಮನಾಗುವುದಿಲ್ಲ. ಒಂದು ಸೇರು ಹಿಟ್ಟಿನ ದಾನದಿಂದ ನೀನು ಬ್ರಹ್ಮಲೋಕವನ್ನು ಪಡೆದಿದ್ದೀಯೇ. ನಿನಗೆ ವಿಮಾನ ಬಂದಿದೆ. ನಾನು ಧರ್ಮ. ನೀವೆಲ್ಲರೂ ಹೊರಡಿರಿ. ನಿಮಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗಿದೆ ಎಂದನು. ಧರ್ಮನು ಹೀಗೆ ಹೇಳಲು ಉಂಚ ಬ್ರಾಹ್ಮಣ, ಅವನ ಮಡದಿ, ಮಗ, ಸೊಸೆಯರು ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋದರು. ಅವರೆಲ್ಲರೂ ಹೊರಟ ನಂತರ ನಾನು ಬಿಲದಿಂದ ಹೊರಕ್ಕೆ ಬಂದೆ. ಅಲ್ಲಿ ಬಿದ್ದಿದ್ದ ಹಿಟ್ಟಿನ ಕಣಗಳು, ಹೂವುಗಳು, ನೀರು ಇವುಗಳ ಮೇಲೆ ಓಡಿಯಾಡಿದೆ. ಅದರಿಂದಲೇ ನನ್ನ ತಲೆ ಮತ್ತು ಅರ್ಧ ಶರೀರ ಸುವರ್ಣಮಯವಾಯಿತು. ನನ್ನ ಶರೀರದ ಇನ್ನರ್ಧ ಭಾಗವನ್ನು ಸುವರ್ಣಮಯ ಮಾಡಿಕೊಳ್ಳಲು ಅಂದಿನಿಂದ ನಾನು ತಪೋವನಗಳು, ಯಜ್ಞ ನಡೆಯುವ ಸ್ಥಳಗಳು ಆರಿಸಿಕೊಂಡು ಹೋಗುತ್ತಿದ್ದೇನೆ. ಧರ್ಮರಾಜನು ಯಜ್ಞ ಮಾಡುತ್ತಾನೆಂದು ತಿಳಿದು ಇಲ್ಲಿಗೆ ಬಂದೆ. ಆಸೆಯಿಂದ ಬಂದೆ. ಆದರೆ ಇಲ್ಲಿಯೂ ನನ್ನ ಮೈ ಬಂಗಾರವಾಗಲಿಲ್ಲ. ಆದ್ದರಿಂದಲೇ ಈ ಯಜ್ಞವು ಬ್ರಾಹ್ಮಣನ ಒಂದು ಸೇರು ಹಿಟ್ಟಿನ ದಾನಕ್ಕೆ ಸಮವಾಗಿಲ್ಲ ಎಂದು ಹೇಳಿ ಮುಂಗುಸಿಯು ಅಲ್ಲಿಂದ ಮಾಯವಾಯಿತು. ಕೋಟಿ ಕೋಟಿ ಋಷಿಗಳು ತಮ್ಮ ತಪಸ್ಸಿನಿಂದಲೇ ಸ್ವರ್ಗ ಸೇರಿರುತ್ತಾರೆ. ಅಗಸ್ತ್ಯ ಋಷಿಯು ಧ್ಯಾನ ಯಜ್ಞದಿಂದ ಇಂದ್ರನನ್ನು ತೃಪ್ತಿಗೊಳಿಸಿದನು. ಅದರ ಫಲವಾಗಿ ಮಳೆ ಬೆಳೆಗಳಾದವು.
ಯಾವ ಪ್ರಾಣಿಗೂ ದ್ರೋಹ ಮಾಡದಿರುವುದು, ತೃಪ್ತಿ, ಶೀಲ, ರುಜುತ್ವ, ತಪಸ್ಸಿನ ಆಚರಣೆ, ದಯ, ಸತ್ಯ, ದಾನ ಇವುಗಳೆಲ್ಲವೂ ಯಜ್ಞಕ್ಕೆ ಸಮನಾದವುಗಳು. ಬಳಿಕ ಶ್ರೀಕೃಷ್ಣನು ತನ್ನ ರಥದಲ್ಲಿ ಕುಳಿತು ದ್ವಾರಕೆಗೆ ಹೊರಟನು. ಪಾಂಡವರು ಶ್ರೀಕೃಷ್ಣನ ಉಪದೇಶದಂತೆ ಯಾಗ, ದಾನ, ಧ್ಯಾನ ತತ್ಪರರಾದರು. ಪಾಂಡವರು ಧೃತರಾಷ್ಟ್ರನನ್ನು ಹಿರಿಯನನ್ನಾಗಿ ನೇಮಿಸಿ ಅವನ ಹೆಸರಿನಲ್ಲಿ ರಾಜ್ಯವಾಳುತ್ತಿದ್ದರು. ವಿದುರ, ಸಂಜಯ, ಯುಯುತ್ಸುಗಳೂ ಕೂಡ ಧೃತರಾಷ್ಟ್ರನಿಗೆ ಸೇವೆ ಮಾಡುತ್ತಿದ್ದರು. 15 ವರ್ಷಗಳ ಪಾಂಡವರ ರಾಜ್ಯಭಾರ ಕಳೆಯಿತು. ಕುಂತಿ, ದ್ರೌಪದಿ, ಸುಭದ್ರೆ, ಪಾಂಡವ ಸ್ತ್ರೀಯರು ಗಾಂಧಾರಿಯನ್ನು ಸೇವಿಸುತ್ತಿದ್ದರು. ಧೃತರಾಷ್ಟ್ರನಿಗೆ ರಾಜ ವೈಭವೋಪೇತ ಆತಿಥ್ಯವು ದೊರಕುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಅವನ ವಿಹಾರ, ಯಾತ್ರೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡುತ್ತಿದ್ದರು. ಪುತ್ರರನ್ನು ಕಳೆದುಕೊಂಡಿದ್ದ ಧೃತರಾಷ್ಟ್ರನಿಗೆ ಮನಸ್ಸಿಗೆ ವ್ಯಥೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು. ಹಾಗೆಯೇ ಪಾಂಡವರು ಧೃತರಾಷ್ಟ್ರ, ಗಾಂಧಾರಿಯರ ವಿಷಯದಲ್ಲಿ ಅವರಿಗೆ ಅನುಕೂಲವಾಗುವಂತೆ ವ್ಯವಹರಿಸುತ್ತಿದ್ದರು. ಭೀಮನೊಬ್ಬನು ಧೃತರಾಷ್ಟ್ರನ ಸೇವೆಯನ್ನು ಮಾಡುತ್ತಿದ್ದರೂ ಅದು ಮನಃಪೂರ್ವಕವಾಗಿರಲಿಲ್ಲ. ಹಿಂದೆ ತಮಗೆ ಧೃತರಾಷ್ಟ್ರ ಅವನ ಪುತ್ರರಿಂದ ಆಗಿದ್ದ ಅನ್ಯಾಯ, ತೊಂದರೆಗಳನ್ನು ಆಗಾಗ್ಗೆ ಸ್ಮರಿಸಿಕೊಳ್ಳುತ್ತಲೇ ಇದ್ದನು. ತನ್ನ ಮನಸ್ಸಿನ ತಾಪವನ್ನು ಮಾತುಗಳ ಮೂಲಕ ಪ್ರದರ್ಶಿಸುತ್ತಿದ್ದನು. ಧೃತರಾಷ್ಟ್ರನಿಗೆ 15 ವರ್ಷಗಳು ಎಲ್ಲಾ ಸುಖಗಳೂ ದೊರೆತರೂ ಭೀಮನ ಮಾತುಗಳಿಂದ ಪೀಡಿತನಾಗುತ್ತಿದ್ದನು. ತನ್ನ ಮನದಾಳವನ್ನು ತನ್ನ ಆಪ್ತರೊಡನೆ ಹೇಳಿಕೊಂಡನು. ಸ್ನೇಹಿತರೆ, ಕೃಷ್ಣನು ಪಾಂಡವರಿಗೆ ಅರ್ಧರಾಜ್ಯ ಕೊಡಬೇಕೆಂದು ಸೂಚಿಸಿದಾಗ ನಾನು ಹಾಗೆ ನಡೆದುಕೊಳ್ಳಲಿಲ್ಲ. ನಾನು ಅನೇಕ ಅಪರಾಧಗಳನ್ನು ಮಾಡಿದೆ. ಆ ಪಾಪ ಕೃತ್ಯಗಳಿಂದ ಬಿಡುಗಡೆ ಹೊಂದಲು ನಾನು ನನಗೇ ಕೆಲವು ನಿಯಮಗಳನ್ನು ಹಾಕಿಕೊಂಡಿದ್ದೇನೆ ಎಂದು ಹೇಳಿದನು. ಯುಧಿಷ್ಠಿರನೊಡನೆ ತಾನು ಅರಣ್ಯವಾಸಕ್ಕೆ ಹೊರಡಲು ನಿಶ್ಚಯಿಸಿರುವುದಾಗಿ ಹೇಳಿದನು. ಇದರಿಂದ ಕುಂತಿ ಮತ್ತು ಯುಧಿಷ್ಠಿರನಿಗೆ ಬಹಳ ದುಃಖವಾಯಿತು. ವ್ಯಾಸರು ಧೃತರಾಷ್ಟ್ರನ ಅರಣ್ಯವಾಸಕ್ಕೆ ಸಮ್ಮತಿಸಿದರು. ಧೃತರಾಷ್ಟ್ರನು ಯುಧಿಷ್ಠಿರನಿಗೆ ರಾಜಧರ್ಮದ ಬಗ್ಗೆ ಉಪದೇಶಿಸಿದನು. ತಾನು ಅರಣ್ಯಕ್ಕೆ ಹೊರಡುವ ಮೊದಲು ಪ್ರಜೆಗಳನ್ನು ಕರೆಯಿಸಿ ತಾನು ಗಾಂಧಾರಿಯೊಡನೆ ಅರಣ್ಯಕ್ಕೆ ಹೋಗುವ ಬಗ್ಗೆ ಹೇಳಿದನು. ಪ್ರಜೆಗಳಿಗೆ ದುಃಖವಾದರೂ ಏನನ್ನೂ ಹೇಳಲಿಲ್ಲ. ಧೃತರಾಷ್ಟ್ರನು ಭೀಷ್ಮ, ದ್ರೋಣ, ಸೋಮದತ್ತ, ಬಾಹ್ಲಿಕ, ತನ್ನ ಮಕ್ಕಳು, ಪ್ರಜೆಗಳು ಇವರುಗಳಿಗೆ ಶ್ರಾದ್ದ ಮಾಡಬೇಕೆಂದು ತೀರ್ಮಾನಿಸಿ ವಿದುರನ ಮೂಲಕ ಶ್ರಾದ್ದ ಕ್ರಿಯೆಗಾಗಿ ಧನವನ್ನು ಕೇಳಿದನು. ಹಣ ಕೊಡಲು ಯುಧಿಷ್ಠಿರನು ಒಪ್ಪಿದನು. ಧೃತರಾಷ್ಟ್ರನು ಬ್ರಹ್ಮರ್ಷಿಗಳು, ಸುಹೃದರು ಇವರುಗಳನ್ನು ಕರೆಯಿಸಿ ಹೇರಳವಾಗಿ ದಾನ ಮಾಡಿದನು. ಯುಧಿಷ್ಠಿರನ ಬೊಕ್ಕಸದ ಹಣ ಶ್ರಾದ್ದಕ್ಕಾಗಿ ವ್ಯಯವಾಯಿತು. 10 ದಿನಗಳ ಕಾಲ ನಾನಾ ವಿಧದ ದಾನಗಳನ್ನು ಮಾಡಿ ಧೃತರಾಷ್ಟ್ರನು ಮಕ್ಕಳ ಮತ್ತು ಮೊಮ್ಮಕ್ಕಳ ಋಣವನ್ನು ತೀರಿಸಿದನು. 11ನೆಯ ದಿನ ಧೃತರಾಷ್ಟ್ರನು ನಾರು ಮಡಿ, ಕೃಷ್ಣಾಜಿನ ಧರಿಸಿ ಅರಮನೆಯಿಂದ ಹೊರಟನು. ಗಾಂಧಾರಿಯೂ ಅವನನ್ನು ಅನುಸರಿಸಿದಳು. ಕುಂತಿಯೂ ಅವರನ್ನು ಅನುಸರಿಸಿದಳು. ಪಾಂಡವರು ತಡೆದರೂ ಕುಂತಿಯು ತಾನೂ ವನವಾಸಕ್ಕೆ ತೆರಳಲು ನಿಶ್ಚಯಿಸಿ ಗಾಂಧಾರಿ ಧೃತರಾಷ್ಟ್ರರೊಡನೆ ಹೊರಟಳು. ಅವರುಗಳು ಹಗಲಿನಲ್ಲಿ ದೂರ ಪ್ರಯಾಣ ಮಾಡಿ ಸಂಧ್ಯಾಕಾಲವಾಗಲು ಗಂಗಾ ನದಿಯ ತೀರದಲ್ಲಿ ಬಿಡಾರ ಮಾಡಿದರು. ಗಂಗಾ ತೀರದಲ್ಲಿ ಸ್ವಲ್ಪ ದಿನಗಳನ್ನು ಕಳೆದರು. ಬಳಿಕ ಕುರುಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಶತಯೂಪನೆಂಬ ಕೇಕೇಯ ರಾಜನನ್ನು ಭೇಟಿ ಮಾಡಿದರು. ಶತಯೂಪನು ಧೃತರಾಷ್ಟ್ರನಿಗೆ ಅರಣ್ಯದ ನಿಯಮಗಳನ್ನು ತಿಳಿಸಿದನು. ಗಾಂಧಾರಿ, ಕುಂತಿಯರು ವ್ರತಾನುಷ್ಠಾನದಲ್ಲಿ ತಪಸ್ಸಿನಲ್ಲಿ ತೊಡಗಿದರು. ಇತ್ತ ಕಡೆ ಪಾಂಡವರು ವೃದ್ಧಳಾಗಿದ್ದ ತಮ್ಮ ತಾಯಿ ಧೃತರಾಷ್ಟ್ರ, ಗಾಂಧಾರಿ, ವಿದುರ ಇವರುಗಳ ಬಗ್ಗೆ ಸದಾ ಚಿಂತಿಸುತ್ತಿದ್ದರು. ಯುಧಿಷ್ಠಿರನು ಅರಣ್ಯಕ್ಕೆ ಹೋಗಲು ಅಪೇಕ್ಷಿಸಿದನು. ಕೊನೆಗೆ ತನ್ನ ತಮ್ಮಂದಿರು, ಸ್ತ್ರೀಯರು, ವೃದ್ಧರು ಇವರುಗಳೊಡನೆ ಅರಣ್ಯಕ್ಕೆ ಪ್ರಯಾಣ ಮಾಡಿದನು. ಯಮುನಾ ನದಿಯನ್ನು ದಾಟಿ ಕುರುಕ್ಷೇತ್ರವನ್ನು ಸೇರಿ ಎಲ್ಲರೂ ಶತಯೂಪನ ಆಶ್ರಮ ಸೇರಿದರು. ಸ್ವಲ್ಪ ದೂರದಲ್ಲಿ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿಯರು ನಡೆದುಕೊಂಡು ಯಮುನಾ ನದಿಯ ತೀರದಿಂದ ಬರುತ್ತಿದ್ದರು. ಪಾಂಡವರು ಆ ಮೂವರಿಗೂ ಅಡ್ಡಬಿದ್ದು ನಮಸ್ಕರಿಸಿದರು. ಎಲ್ಲರೂ ಆಶ್ರಮ ಸೇರಿದರು. ಸಂಜಯನು ಅರಣ್ಯವಾಸಿಗಳಿಗೆ, ಆಶ್ರಮವಾಸಿಗಳಿಗೆ ಪಾಂಡವರು, ದ್ರೌಪದಿ, ಕುರುಕುಲ ಸ್ತ್ರೀಯರು ಇವರುಗಳ ಪರಿಚಯ ಮಾಡಿಸಿದನು. ಧೃತರಾಷ್ಟ್ರನು ಪಾಂಡವರ ಕುಶಲ ಪ್ರಶ್ನೆ ಮಾಡಿದನು. ವಿದುರನ ಬಗ್ಗೆ ಯುಧಿಷ್ಠಿರನು ಪ್ರಶ್ನಿಸಿದನು. ಧೃತರಾಷ್ಟ್ರನು ವಿದುರನು ಕುಶಲನೆಂದು, ತಪಸ್ಸು ಮಾಡುತ್ತಿದ್ದಾನೆಂದು ಹೇಳಿದನು. ಯುಧಿಷ್ಠಿರನು ಅವನನ್ನು ಹುಡುಕಿಕೊಂಡು ಹೋಗಿ ಅರಣ್ಯದಲ್ಲಿ ಏಕಾಂತವಾದ ಸ್ಥಳದಲ್ಲಿ ಒಂದು ಮರದ ಕೆಳಗೆ ನಿಂತಿರುವುದನ್ನು ಕಂಡು ಅವನ ಬಳಿಗೆ ಹೋದನು. ಆಗ ವಿದುರನು ತನ್ನ ದೃಷ್ಟಿಯನ್ನು ಯುಧಿಷ್ಠಿರನ ದೃಷ್ಟಿಯಲ್ಲಿ ಸೇರಿಸಿದನು. ಯೋಗ ಬಲವನ್ನು ಆಶ್ರಯಿಸಿ ವಿದುರನು ಧರ್ಮರಾಜನ ಶರೀರವನ್ನು ಪ್ರವೇಶಿಸಿದನು. ಯುಧಿಷ್ಠಿರನು ವಿದುರನ ದಹನ ಸಂಸ್ಕಾರವನ್ನು ಮಾಡಬೇಕೆಂದುಕೊಂಡನು. ಆಕಾಶವಾಣಿಯೊಂದು ಕೇಳಿಸಿ ಯತಿ ಧರ್ಮವನ್ನು ಅನುಸರಿಸುತ್ತಿದ್ದ ವಿದುರನಿಗೆ ಶರೀರ ದಹನ ಬೇಕಿಲ್ಲವೆಂದು ನುಡಿಯಿತು. ಯುಧಿಷ್ಠಿರನು ಆಶ್ರಮಕ್ಕೆ ಹಿಂತಿರುಗಿ ನಡೆದ ವಿಚಾರವನ್ನು ಹೇಳಿದನು.
ಎಲ್ಲರಿಗೂ ವಿಸ್ಮಯವಾಯಿತು. ಅಂದು ರಾತ್ರಿ ಎಲ್ಲರೂ ಫಲಮೂಲಗಳನ್ನು ತಿಂದು ವೃಕ್ಷಗಳ ಬುಡಗಳಲ್ಲಿ ಮಲಗಿ ನಿದ್ರಿಸಿದರು. ಮರುದಿನ ಬೆಳಗ್ಗೆ ಸ್ನಾನ ನಿತ್ಯ ಕರ್ಮಗಳನ್ನು ಮಾಡಿ ಯುಧಿಷ್ಠಿರನು ತನ್ನ ಪರಿವಾರದೊಡನೆ ಅಲ್ಲಿ ಇದ್ದ ಅನೇಕ ಮಹರ್ಷಿಗಳ ಆಶ್ರಮಗಳನ್ನು ನೋಡಿದನು. ಅಲ್ಲಿಗೆ ವ್ಯಾಸರೂ ಬಂದು ಪಾಂಡವರಿಗೆ ದರ್ಶನವನ್ನಿತ್ತರು. ಕುಶಲ ಪ್ರಶ್ನೆಗಳಾದ ನಂತರ ವಿದುರ ಯುಧಿಷ್ಠಿರರಿಬ್ಬರೂ ಧರ್ಮರೂಪವೆಂದು ಪ್ರತಿಪಾದಿಸಿ ಹೇಳಿದರು. ಪಾಂಡವರೆಲ್ಲರೂ ಅಲ್ಲಿಯೇ 1 ತಿಂಗಳು ಕಳೆದರು. ಒಂದು ದಿನ ಧೃತರಾಷ್ಟ್ರನು ಪಾಂಡವರು ಮತ್ತು ಇತರರೊಡನೆ ಭಾಗೀರಥಿ ನದಿಯ ತೀರಕ್ಕೆ ಬಂದನು. ವ್ಯಾಸರು ಭಾಗೀರಥಿಯಲ್ಲಿ ಸ್ನಾನ ಮಾಡಿ ಯುದ್ಧದಲ್ಲಿ ಮಡಿದಿದ್ದ ಪಾಂಡವ ಕೌರವ ಪಕ್ಷದವರೆಲ್ಲರನ್ನೂ ಆಹ್ವಾನಿಸಿದರು. ಆಗ ಇದ್ದಕ್ಕಿದ್ದಂತೆ ಗಂಗಾ ನದಿಯಲ್ಲಿ ಕೋಲಾಹಲ ಉಂಟಾಯಿತು. ಭೀಷ್ಮ ದ್ರೋಣ ಮೊದಲ್ಗೊಂಡು ಅನೇಕ ರಾಜರು ಸೈನಿಕರು ನೀರಿನಿಂದ ಹೊರಬಂದರು. ವ್ಯಾಸರು ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದರು. ಧೃತರಾಷ್ಟ್ರನು ಗಾಂಧಾರಿಯು ಯುದ್ಧದಲ್ಲಿ ಮಡಿದಿದ್ದ ತಮ್ಮ ಮಕ್ಕಳು ಬಂಧುಗಳು ಸ್ನೇಹಿತರು ಎಲ್ಲರನ್ನೂ ನೋಡಿದರು. ಹಸ್ತಿನಾಪುರದಿಂದ ಬಂದಿದ್ದವರೆಲ್ಲ ಈ ಆಶ್ಚರ್ಯವನ್ನು ನೋಡಿ ಸಂತೋಷಪಟ್ಟರು. ರಾತ್ರಿ ಕಳೆಯಿತು. ನೀರಿನಿಂದ ಬಂದಿದ್ದವರೆಲ್ಲರೂ ಅದೃಶ್ಯರಾದರು. ವ್ಯಾಸರ ಅನುಮತಿಯಂತೆ ಕ್ಷತ್ರಿಯ ಸ್ತ್ರೀಯರು ಗಂಗಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಮನುಷ್ಯ ಶರೀರಗಳನ್ನು ತ್ಯಜಿಸಿ ದಿವ್ಯ ಶರೀರಗಳನ್ನು ಪಡೆದುಕೊಂಡು ತಮ್ಮ ಪತಿಗಳು ಇರುವ ಲೋಕಗಳಿಗೆ ಹೋಗಿ ಸೇರಿದರು. ಆಶ್ರಮವಾಸಿಕ ಪರ್ವದ ಈ ವೃತ್ತಾಂತವನ್ನು ಓದಿ ಕೇಳಿ ಬರೆದವರು ರೋಗ ಪೀಡೆಗಳನ್ನು ಪರಿಹರಿಸಿಕೊಂಡು ಈ ಲೋಕದಲ್ಲಿ ಯಶಸ್ಸು ಮತ್ತು ಪರಲೋಕದಲ್ಲಿ ಶುಭಗತಿಯನ್ನು ಹೊಂದುತ್ತಾರೆ. ವ್ಯಾಸರ ಆದೇಶದಂತೆ ಧೃತರಾಷ್ಟ್ರ ಮತ್ತು ಇತರರು ಪಾಂಡವರನ್ನು ಬೀಳ್ಕೊಟ್ಟರು. ಅವರುಗಳು ಅರಣ್ಯದಿಂದ ಹೊರಟು ಹಸ್ತಿನಾಪಟ್ಟಣ ಸೇರಿದರು. 2 ವರ್ಷಗಳು ಕಳೆದವು. ಒಂದು ದಿನ ನಾರದರು ಯುಧಿಷ್ಠಿರನ ಅರಮನೆಗೆ ಬಂದರು. ಧೃತರಾಷ್ಟ್ರ ಗಾಂಧಾರಿ ಕುಂತಿಯರು ಕಾಡುಗಿಚ್ಚಿಗೆ ಸಿಕ್ಕಿ ಸುಟ್ಟು ಮೃತ ಹೊಂದಿ ದೇಹಗಳನ್ನು ಬಿಟ್ಟ ಸಮಾಚಾರ ತಿಳಿಸಿದರು. ಧೃತರಾಷ್ಟ್ರ ಮತ್ತು ಇತರರ ದೇಹ ನಿರ್ಯಾಣ ವಾರ್ತೆಯನ್ನು ಕೇಳಿ ಪಾಂಡವರು ಶೋಕಿಸಿದರು. ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ದ್ರೌಪದಿಯೊಡನೆ ಗಂಗಾ ತೀರಕ್ಕೆ ಬಂದು ಸ್ನಾನ ಮಾಡಿ ಧೃತರಾಷ್ಟ್ರನಿಗೆ ತರ್ಪಣವನ್ನು ಇತ್ತನು. ಹರಿದ್ವಾರದಿಂದ ಕೆಲವರು ಧೃತರಾಷ್ಟ್ರ ಗಾಂಧಾರಿ ಕುಂತಿಯರ ಅಸ್ಥಿಗಳನ್ನು ಸಂಗ್ರಹಿಸಿ ಗಂಗಾ ತೀರಕ್ಕೆ ಬಂದರು. ಯುಧಿಷ್ಠಿರನು ಆ ಅಸ್ಥಿಗಳನ್ನು ಪೂಜಿಸಿ ಗಂಗೆಯಲ್ಲಿ ವಿಸರ್ಜಿಸಿದನು. ಹಸ್ತಿನಾಪುರಕ್ಕೆ ಹಿಂತಿರುಗಿ ರಾಜ್ಯಭಾರ ನಡೆಸುತ್ತಿದ್ದನು. ಮಂಗಳಂ. ಮಹಾಭಾರತ ಯುದ್ಧವು ಮುಗಿದು 35 ವರ್ಷಗಳು ಕಳೆದವು. ಅದಕ್ಕೆ ಮುಂದಿನ ವರ್ಷ ಹಸ್ತಿನಾಪುರದಲ್ಲಿ ಅನೇಕ ಭಯ ಉದ್ವೇಗ ಉಂಟು ಮಾಡುವ ಉತ್ಪಾತಗಳು ಕಾಣಿಸಿದವು. ಇತ್ತಲಾಗಿ ಒಂದು ಸಲ ವಿಶ್ವಾಮಿತ್ರ ಕಣ್ವ ನಾರದರು ದ್ವಾರಕೆಗೆ ಬಂದಿದ್ದರು. ಕೆಲವು ವೃಷ್ಣಿ ಪ್ರಮುಖರು ಸಾಂಬನಿಗೆ ಹೆಣ್ಣು ವೇಷ ಹಾಕಿಸಿ ಆ ಮಹರ್ಷಿಗಳ ಬಳಿಗೆ ಬಂದು ಇವಳ ಗರ್ಭದಲ್ಲಿ ಹುಟ್ಟುವ ಮಗು ಹೆಣ್ಣೋ ಗಂಡೋ ಹೇಳಬೇಕು ಎಂದು ಕೇಳಿದರು. ಈ ನಡತೆಯಿಂದ ಮಹರ್ಷಿಗಳಿಗೆ ಕೋಪ ಉಂಟಾಯಿತು. ಕೃಷ್ಣನ ಮಗನಾದ ಈ ಸಾಂಬನು ಒಂದು ಒನಕೆಯನ್ನು ಹೇರುತ್ತಾನೆ ಎಂದರು. ಆ ಒನಕೆಯಿಂದಲೇ ನಿಮ್ಮ ಕುಲಕ್ಕೆ ನಾಶ ಕಾದಿದೆ ಎಂದೂ ಹೇಳಿದರು. ಹಾಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಸಾಂಬನು ಒಂದು ಒನಕೆಯನ್ನು ಹಡೆದನು. ಆ ಒನಕೆಯು ಮಹಾಘೋರವಾಗಿ ಕಾಣುತ್ತಿತ್ತು. ವೃಷ್ಣಿವೀರರು ಆ ಒನಕೆಯನ್ನು ಉಗ್ರಸೇನ ರಾಜರಿಗೆ ಕೊಟ್ಟನು. ನಡೆದ ವಿಚಾರ ತಿಳಿಸಿದರು. ಉಗ್ರಸೇನನು ಆ ಒನಕೆಯನ್ನು ನುಣ್ಣಗೆ ಪುಡಿ ಮಾಡಿಸಿದನು. ಆ ಪುಡಿಯಷ್ಟನ್ನೂ ಸಮುದ್ರಕ್ಕೆ ಹಾಕಲಾಯಿತು. ದ್ವಾರಕಾ ಪಟ್ಟಣದಲ್ಲಿ ಸುಂಟರ ಗಾಳಿ ಬೀಸುತ್ತಿತ್ತು. ಊರಲ್ಲೆಲ್ಲ ಇಲಿಗಳು ತುಂಬಿಕೊಂಡವು. ಗೂಬೆ ಪಾರಿವಾಳಗಳು ಕಾಣಿಸಿಕೊಂಡವು. ವೃಷ್ಣಿಗಳು ಯಾವ ನಿಯಮವನ್ನು ಪಾಲಿಸದೆ ವ್ಯಭಿಚಾರಿಗಳಾಗಿ ವರ್ತಿಸುತ್ತಿದ್ದರು. ಭಯಂಕರ ರಾಕ್ಷಸರು ವೃಷ್ಣಿಗಳ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ವೃಷ್ಣಿಗಳು ತಮ್ಮ ಪತ್ನಿಯರೊಡನೆ ತೀರ್ಥಯಾತ್ರೆಗೆ ಹೊರಟರು. ಭಕ್ಷ್ಯ ಭೋಜ್ಯ ಪೇಯ ಮದ್ಯ ಎಲ್ಲವನ್ನೂ ತೆಗೆದುಕೊಂಡು ಆನೆ ಕುದುರೆ ರಥಗಳಲ್ಲಿ ಕುಳಿತು ಪ್ರಭಾಸ ಕ್ಷೇತ್ರವನ್ನು ಸೇರಿದರು. ಉದ್ಧವನು ಅವರನ್ನೆಲ್ಲ ನೋಡಿದನು. ಅಲ್ಲಿಂದ ಹೊರಟು ಹೋದನು. ಯಾದವರು ಮದ್ಯಪಾನ ಮಾಡತೊಡಗಿದರು. ಅವರೊಡನೆ ಕೃಷ್ಣ ಕೃತವರ್ಮ ಬಲರಾಮ ಸಾತ್ಯಕಿ ಗದ ಬಭ್ರು ಎಲ್ಲರೂ ಸೇರಿಕೊಂಡರು. ಕುಡಿದು ಮತ್ತನಾಗಿದ್ದ ಸಾತ್ಯಕಿಯು ಕೃತವರ್ಮನನ್ನು ಹಾಸ್ಯ ಮಾಡಿ ಅವಮಾನಗೊಳಿಸಿದನು. ಹಾಗೆಯೇ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಕೃತವರ್ಮನ ತಲೆಯನ್ನು ಕತ್ತರಿಸಿ ಅವನನ್ನು ಸಂಹರಿಸಿದನು. ಅಲ್ಲಿ ನೆರೆದಿದ್ದವರಲ್ಲಿ ಅನೇಕರನ್ನು ಕೊಂದನು. ಭೋಜ ಅಂಧಕರು ಮತ್ತರಾಗಿ ಸಾತ್ಯಕಿಯನ್ನು ಹೊಡೆದರು. ಶೈನೇಯ ಪ್ರದ್ಯುಮ್ನರು ಹತರಾದರು. ಆಗ ಕೃಷ್ಣನು ಸಮುದ್ರ ತೀರದಲ್ಲಿ ಸೊಂಪಾಗಿ ಬೆಳೆದಿದ್ದ ಜೊಂಡು ಹುಲ್ಲನ್ನೇ ಹಿಡಿಯಲ್ಲಿ ತೆಗೆದುಕೊಂಡನು. ಆ ಜೊಂಡು ಹುಲ್ಲು ಲೋಹದ ಒನಕೆಯಾಗಿ ಪರಿವರ್ತನೆಗೊಂಡಿತು. ಅದರಿಂದಲೇ ಅಲ್ಲಿದ್ದವರನ್ನು ಹೊಡೆಯಲು ಆರಂಭಿಸಿದನು. ಅಂಧಕ ಭೋಜ ಶೈನೇಯ ವೃಷ್ಣಿ ಎಲ್ಲಾ ಕುಲದವರು ಜೊಂಡು ಹುಲ್ಲನ್ನು ಕಿತ್ತು ಜಗಳವಾಡಿದರು.
ಅವರ ಕೈ ಸೇರಿ ಆ ಜೊಂಡು ಹುಲ್ಲು ಒನಕೆಯಾಗಿ ಮಾರ್ಪಾಟಾಗುತ್ತಿತ್ತು. ಪರಸ್ಪರವಾಗಿ ಯುದ್ಧ ಮಾಡಿ ಅನೇಕರು ಪ್ರಾಣಗಳನ್ನು ಕಳೆದುಕೊಂಡರು. ಕೃಷ್ಣನ ಮಕ್ಕಳಾದ ಸಾಂಬ, ಚಾರುದೇಶ್ನ, ಪ್ರದ್ಯುಮ್ನ, ಮೊಮ್ಮಗನಾದ ಅನಿರುದ್ಧ ಎಲ್ಲರೂ ಮೃತರಾದರು. ಕೃಷ್ಣನು ಕೋಪದಿಂದ ಯಾದವರನ್ನು ಸಂಹಾರ ಮಾಡಿದನು. ಈ ವಿಚಾರವನ್ನು ಅರ್ಜುನನಿಗೆ ತಿಳಿಸಲು ದಾರುಕನು ರಥವನ್ನೇರಿ ಹಸ್ತಿನಾಪಟ್ಟಣಕ್ಕೆ ಹೋದನು. ಅಷ್ಟರಲ್ಲಿ ಬೇಡನೊಬ್ಬನ ಬಾಣದ ಏಟಿನಿಂದ ಬಭ್ರುವು ಹತನಾದನು. ಕೃಷ್ಣನು ವಸುದೇವನಿಗೆ ನಮಸ್ಕರಿಸಿ ಅರಣ್ಯಕ್ಕೆ ಹೋದನು. ಅಲ್ಲಿ ಬಲರಾಮನು ಯೋಗಾರೂಢನಾಗಿ ಕುಳಿತಿರುವುದನ್ನು ನೋಡಿದನು. ಅಷ್ಟರಲ್ಲಿ ಬಲರಾಮನ ದೇಹದಿಂದ ಮಹಾಸರ್ಪವೊಂದು ಹೊರಟು ಸಮುದ್ರದ ಕಡೆಗೆ ಹೊರಟಿತು. ಅದನ್ನು ನೋಡಿ ಕೃಷ್ಣನು ಅಲ್ಲಿಯೇ ಕುಳಿತುಕೊಂಡನು. ಹಾಗೆಯೇ ಯೋಗದಶೆಯಲ್ಲಿ ನಿದ್ರಿಸಿದನು. ಆಗ ಜರ ಎಂಬ ವ್ಯಾಧನು ಅಲ್ಲಿಗೆ ಬಂದನು. ಮಲಗಿದ್ದ ಕೃಷ್ಣನ ಪಾದವನ್ನು ನೋಡಿ ಅದು ಮೊಲವೆಂದು ತಿಳಿದು ಬಾಣ ಬಿಟ್ಟನು. ಕೃಷ್ಣನು ಅಲ್ಲಿಂದಲೇ ಪರಮಪದಕ್ಕೆ ಹೊರಟು ಹೋದನು. ಇತ್ತಲಾಗಿ ದಾರುಕನು ಹಸ್ತಿನಾಪುರಕ್ಕೆ ಬಂದು ಪಾಂಡವರನ್ನು ಭೇಟಿ ಮಾಡಿ ವೃಷ್ಣಿ ವಂಶದವರೆಲ್ಲರೂ ಒನಕೆಯಿಂದ ಬಡಿದಾಡಿ ಮೃತ ಹೊಂದಿದರೆಂದು ತಿಳಿಸಿದನು. ವೃಷ್ಣಿ, ಭೋಜ, ಅಂಧಕ, ಕುಕುರ ವಂಶದವರೆಲ್ಲರೂ ಹತರಾದುದನ್ನು ಕೇಳಿ ಪಾಂಡವರು ದುಃಖಿಸಿದರು. ಅರ್ಜುನನು ದಾರುಕನೊಡನೆ ದ್ವಾರಕೆಗೆ ಹೊರಟನು. ದ್ವಾರಕೆಯನ್ನು ಸೇರಿ ವೃಷ್ಣಿಗಳ ಮನೆಗಳಿಗೆ ಬಂದನು. ಕೃಷ್ಣನ ಅನಾಥ ಸ್ತ್ರೀಯರನ್ನು ನೋಡಿದನು. ವಸುದೇವನನ್ನು ಭೇಟಿ ಮಾಡಿ ಅವನಿಗೆ ನಮಸ್ಕರಿಸಿದನು. ಯಾದವರ ಸುಧರ್ಮ ಎಂಬ ಸಭಾಮಂದಿರಕ್ಕೆ ಬಂದನು. ಅಲ್ಲಿದ್ದವರಿಗೆಲ್ಲ ಸಮಾಧಾನ ಹೇಳಿದನು. ಮಾರನೆಯ ದಿನ ಬೆಳಗ್ಗೆ ವಸುದೇವನು ಮನಸ್ಸನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ನಿಧನನಾದನು. ಅರ್ಜುನ ಮತ್ತು ಇತರರು ಸೇರಿ ವಸುದೇವನ ಸಂಸ್ಕಾರವನ್ನು ಮಾಡಿ ಮುಗಿಸಿದರು. ಶ್ರೀಕೃಷ್ಣನ ದೇಹವನ್ನು ಹುಡುಕಿ ದಹನ ಸಂಸ್ಕಾರ ಮಾಡಿದನು. 7 ದಿನಗಳು ಕಳೆದ ಮೇಲೆ ಅರ್ಜುನನು ದ್ವಾರಕೆಯಿಂದ ಹೊರಟನು. ಅನೇಕ ಜನ ಪ್ರಜೆಗಳು, ಯಾದವ ವಿಧವೆಯರು ಅರ್ಜುನನನ್ನು ಅನುಸರಿಸಿ ಪ್ರಯಾಣ ಮಾಡಿದರು. ಕೃಷ್ಣನ ಮೊಮ್ಮಗನಾದ ವಜ್ರನು ಅವರೊಡನೆ ಹೊರಟನು. ಸ್ವಲ್ಪ ದೂರ ಪ್ರಯಾಣ ಮಾಡಿ ಎಲ್ಲರೂ ಪಂಚನದ ದೇಶವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಎಲ್ಲಿಂದಲೂ ಬಂದ ದರೋಡೆಕೋರರು ವೃಷ್ಣಿ ವಂಶದ ಪ್ರಜೆಗಳನ್ನು ಆಕ್ರಮಿಸಿದರು. ಅರ್ಜುನನು ತಡೆದರೂ ಬಿಡದೆ ಆಕ್ರಮಣ ಮುಂದುವರಿಸಿದರು. ಅರ್ಜುನನು ಗಾಂಡೀವವನ್ನು ತೆಗೆದುಕೊಂಡು ಅವರನ್ನು ಎದುರಿಸಲು ಪ್ರಯತ್ನಪಟ್ಟನು. ಆದರೆ ಅರ್ಜುನನಿಗೆ ಯಾವ ಅಸ್ತ್ರವೂ ಸ್ಮರಣೆಗೆ ಬರಲಿಲ್ಲ. ವೃಷ್ಣಿ ಯೋಧರು ನೋಡುತ್ತಿದ್ದಂತೆ ದರೋಡೆಕೋರರು ಸುಂದರಿಯರಾದ ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋದರು. ಅರ್ಜುನನು ಅವರನ್ನು ತನ್ನ ಬಾಣಗಳಿಂದ ಸಂಹರಿಸಿದನು. ಆದರೆ ಅವನ ಬಾಣಗಳೆಲ್ಲ ಬರಿದಾದವು. ಅಳಿದುಳಿದ ಸ್ತ್ರೀಯರೊಡನೆ ಅರ್ಜುನನು ಕುರುಕ್ಷೇತ್ರಕ್ಕೆ ಬಂದನು. ಅಲ್ಲಿದ್ದ ಕೆಲವರನ್ನು ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬಂದನು. ಅಲ್ಲಿ ಅವರಿಗೆಲ್ಲ ವಸತಿ ವ್ಯವಸ್ಥೆ ಮಾಡಿದನು. ಸಾತ್ಯಕಿಯ ಪುತ್ರನಾದ ಯುಯುಧಾನಿಯನ್ನು ಸರಸ್ವತಿ ನದಿಯ ತೀರದ ದೇಶಗಳಿಗೆ ರಾಜನನ್ನಾಗಿ ಮಾಡಿದನು. ವಜ್ರನಿಗೆ ಇಂದ್ರಪ್ರಸ್ಥ ರಾಜ್ಯವನ್ನು ವಹಿಸಿದನು. ರುಕ್ಮಿಣಿ, ಜಾಂಬವತಿ ಮೊದಲಾದವರು ಅಗ್ನಿ ಪ್ರವೇಶ ಮಾಡಿದರು. ಬಳಿಕ ಅರ್ಜುನನು ವ್ಯಾಸರ ಆಶ್ರಮಕ್ಕೆ ಬಂದು ಅವರನ್ನು ಭೇಟಿ ಮಾಡಿ ನಡೆದುದೆಲ್ಲವನ್ನೂ ತಿಳಿಸಿದನು. ಅವರ ಅನುಮತಿ ಪಡೆದು ಹಸ್ತಿನಾಪುರಕ್ಕೆ ಬಂದು ಸೇರಿದನು. ಮಂಗಳಂ. ಪಾಂಡವರು 5 ಕಾಮನೆಗಳನ್ನು ಬಿಟ್ಟು ವಿರಕ್ತರಾಗಿ ಮಹಾಪ್ರಸ್ಥಾನಕ್ಕೆ ಹೊರಡಲು ನಿಶ್ಚಯಿಸಿಕೊಂಡರು. ಯುಯುತ್ಸುವಿಗೆ ಸಮಸ್ತ ರಾಜ್ಯವನ್ನೂ ಒಪ್ಪಿಸಿದರು. ಪರೀಕ್ಷಿತನಿಗೆ ತನ್ನ ರಾಜ್ಯದಲ್ಲಿ ಪಟ್ಟ ಕಟ್ಟಿದರು. ವ್ರಜ, ಪರೀಕ್ಷಿತ್ ಮತ್ತು ಯುಯುತ್ಸು ಇವರುಗಳನ್ನು ರಕ್ಷಿಸಲು ಸುಭದ್ರೆಗೆ ಹೇಳಿದನು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರು. ಅನೇಕ ದಾನಗಳನ್ನು ಮಾಡಿದರು. ಕೃಪಾಚಾರ್ಯರನ್ನು ಪೂಜಿಸಿದರು. ಮಂತ್ರಿಗಳನ್ನು ಕರೆಯಿಸಿ ಮಾತನಾಡಿದರು. ಪಾಂಡವರು ತಮ್ಮ ಆಭರಣಗಳನ್ನು ತೆಗೆದಿಟ್ಟು ವಲ್ಕಲಗಳನ್ನು ಧರಿಸಿದರು. ಮಹಾಯಾತ್ರೆಗೆ ಹೊರಟರು. ಉಲೂಪಿಯು ಗಂಗಾ ನದಿಯನ್ನು ಪ್ರವೇಶಿಸಿದಳು. ಚಿತ್ರಾಂಗದೆಯು ಮಣಿಪುರಕ್ಕೆ ಹೋದಳು. ಉಳಿದವರು ಅಲ್ಲೇ ಉಳಿದರು. ಪಾಂಡವರು ಪೂರ್ವ ದಿಕ್ಕಿನಲ್ಲಿ ಹೊರಟು ದೇಶ, ನದಿ, ಸಾಗರಗಳನ್ನು ದಾಟುತ್ತಾ ನಡೆದರು. ಅವರ ಜೊತೆಯಲ್ಲಿ ಒಂದು ನಾಯಿಯೂ ಬರುತ್ತಿತ್ತು. ಬಳಿಕ ಅವರೆಲ್ಲರೂ ದಕ್ಷಿಣ ದಿಕ್ಕು, ನೈಋತ್ಯ ದಿಕ್ಕು, ಪುನಃ ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕುಗಳ ಕಡೆ ಪ್ರಯಾಣ ಮಾಡುತ್ತಿದ್ದರು. ದೂರದಿಂದ ಹಿಮವತ್ ಪರ್ವತವನ್ನು ನೋಡಿದರು. ಮುಂದೆ ನಡೆದು ವಾಲುಕಾ ಸಮುದ್ರ, ಮೇರು ಪರ್ವತವನ್ನು ನೋಡಿದರು. ದಾರಿಯಲ್ಲಿ ದ್ರೌಪದಿಯು ನೆಲದ ಮೇಲೆ ಬಿದ್ದಳು. ಆಗ ಧರ್ಮರಾಜನು, ದ್ರೌಪದಿಯು ಅರ್ಜುನನ ವಿಷಯದಲ್ಲಿ ಪಕ್ಷಪಾತ ಮಾಡುತ್ತಿದ್ದಳು. ಆದ್ದರಿಂದ ಈಗ ಯೋಗಭ್ರಷ್ಟಳಾಗಿ ಕೆಳಗೆ ಬಿದ್ದಳು ಎಂದನು. ಮುಂದೆ ಪ್ರಯಾಣ ಮಾಡುತ್ತಿದ್ದಾಗ ಸಹದೇವನು ನೆಲದ ಮೇಲೆ ಬಿದ್ದನು. ಸಹದೇವನು ಬುದ್ಧಿಯಲ್ಲಿ, ಜ್ಞಾನದಲ್ಲಿ ತನಗೆ ಯಾರೂ ಸಮರಾಗಿಲ್ಲವೆಂದುಕೊಂಡಿದ್ದನು. ಆದ್ದರಿಂದ ಬಿದ್ದನು. ಮುಂದೆ ಉಳಿದವರು, ನಾಯಿಯೂ ಹೊರಟಿತು. ದಾರಿಯಲ್ಲಿ ನಕುಲನು ಬಿದ್ದನು. ತನ್ನಂತೆ ಯಾರೂ ರೂಪವಂತರಿಲ್ಲವೆಂಬ ಭಾವನೆ ನಕುಲನಿಗೆ ಇದ್ದಿತು. ಆದ್ದರಿಂದ ಅವನು ಬಿದ್ದನು.
ಸ್ವಲ್ಪ ದೂರದ ಬಳಿಕ ಅರ್ಜುನನೂ ಬಿದ್ದನು. ತನ್ನ ಪರಾಕ್ರಮದ ಬಗ್ಗೆ ವಿಪರೀತ ಅಭಿಮಾನವಿದ್ದುದರಿಂದ ಅರ್ಜುನನು ಬಿದ್ದನು. ಸ್ವಲ್ಪ ದೂರದ ನಂತರ ಭೀಮನು ಬಿದ್ದನು. ತನ್ನ ಬಲದ ಬಗ್ಗೆ ಜಂಭ ಪಡುತ್ತಿದ್ದ ಭೀಮನು ಕೆಳಗೆ ಬಿದ್ದನು. ಯುಧಿಷ್ಠಿರನೊಬ್ಬನೇ ನಡೆದನು. ನಾಯಿ ಅವನನ್ನು ಹಿಂಬಾಲಿಸಿತು. ಸ್ವಲ್ಪ ಕಾಲದ ನಂತರ ಇಂದ್ರನು ರಥದಲ್ಲಿ ಕುಳಿತು ಯುಧಿಷ್ಠಿರನ ಬಳಿಗೆ ಬಂದು ರಥವನ್ನು ಹತ್ತುವಂತೆ ಹೇಳಿ ಸ್ವರ್ಗದಲ್ಲಿ ತನ್ನ ಸಹೋದರರೆಲ್ಲರೂ ಇರುವುದನ್ನು ನೋಡಬಹುದೆಂದು ಹೇಳಿದನು. ಯುಧಿಷ್ಠಿರನು ತನ್ನ ಹಿಂದೆ ಬರುತ್ತಿದ್ದ ನಾಯಿಯನ್ನು ಕರೆದುಕೊಂಡು ಹೋಗಬೇಕೆಂದನು. ತಾನು ಆ ನಾಯಿಯನ್ನು ತ್ಯಜಿಸುವುದಿಲ್ಲವೆಂದನು. ಇಂದ್ರನು ಬಹಳ ಸಂತೋಷದಿಂದ ಧರ್ಮರಾಜನಿಗೆ ಸಶರೀರವಾಗಿಯೇ ಸ್ವರ್ಗಕ್ಕೆ ಹೋಗುವಂತೆ ಮಾಡಿದನು. ಯುಧಿಷ್ಠಿರನು ಸ್ವರ್ಗಲೋಕದಲ್ಲಿ ಮೊದಲು ದುರ್ಯೋಧನನನ್ನು ನೋಡಿದನು. ಅಲ್ಲಿ ದುರ್ಯೋಧನನು ದೇವತೆಗಳ ಮಧ್ಯೆ ಕಾಂತಿಯುತವಾದ ಆಸನದಲ್ಲಿ ಕುಳಿತಿದ್ದನು. ಅದನ್ನು ನೋಡಿ ಯುಧಿಷ್ಠಿರನಿಗೆ ಸಂಕಟವಾಯಿತು. ಅವನನ್ನು ನೋಡಲು ಇಷ್ಟಪಡದೆ ದುರ್ಯೋಧನನು ಇರುವ ಜಾಗವು ತನಗೆ ಬೇಡ ಎಂದುಕೊಂಡನು. ತಾನು ತನ್ನ ತಮ್ಮಂದಿರು ದ್ರೌಪದಿ ಇರುವಲ್ಲಿಗೆ ಹೋಗಬೇಕೆಂದುಕೊಂಡನು. ದೇವದೂತನೊಬ್ಬನು ಬಂದು ಯುಧಿಷ್ಠಿರನನ್ನು ಕರೆದುಕೊಂಡು ಹೋದನು. ಆ ದಾರಿಯಲ್ಲಿ ಕತ್ತಲು ಕವಿದಿದ್ದು ರಸ್ತೆಯೆಲ್ಲಾ ಕೊಚ್ಚೆಯಿಂದ ಕೂಡಿತ್ತು. ಅಲ್ಲಿ ಎಲ್ಲಾ ಕಡೆಯೂ ಜನಗಳು ನರಳುತ್ತಿದ್ದರು. ಅವರುಗಳ ಮಧ್ಯೆ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ಇದ್ದರು. ಅವರೆಲ್ಲರೂ ಯುಧಿಷ್ಠಿರನನ್ನು ಹೆಸರು ಹಿಡಿದು ಕರೆದರು. ದುರ್ಯೋಧನನಂತಹ ಪಾಪಿಯು ಸ್ವರ್ಗದಲ್ಲೂ ತನ್ನ ತಮ್ಮಂದಿರು ಭಾರ್ಯೆ ಈ ರೀತಿ ನರಕಯಾತನೆಯಲ್ಲಿರುವುದಕ್ಕೆ ಕಾರಣವನ್ನು ಕೇಳಿದನು. ಅಷ್ಟರಲ್ಲಿ ಇಂದ್ರ ಮತ್ತು ಇತರ ದೇವತೆಗಳು ಯುಧಿಷ್ಠಿರನ ಬಳಿಗೆ ಬಂದರು. ಅವರು ಬಂದ ತಕ್ಷಣ ಕತ್ತಲೆಯು ಮಾಯವಾಯಿತು. ನಿರ್ಮಲ ವಾತಾವರಣ ಒದಗಿತು. ಇಂದ್ರನು ಯುಧಿಷ್ಠಿರನಿಗೆ ಹೇಳಿದನು, ಯುಧಿಷ್ಠಿರ, ನಾವೆಲ್ಲರೂ ನಿನ್ನ ಬಗ್ಗೆ ಪ್ರಸನ್ನರಾಗಿದ್ದೇವೆ. ನಿನ್ನ ಬಳಗಕ್ಕೆಲ್ಲ ಸದ್ಗತಿ ದೊರಕಿದೆ. ಯಾವುದೋ ಒಂದು ನೆಪದಿಂದ ನೀನು ದ್ರೋಣನಿಗೆ ಸುಳ್ಳು ಹೇಳಿದ್ದರಿಂದ ಸ್ವಲ್ಪ ಯಾತನೆಯನ್ನು ನೋಡುವಂತಾಯಿತು ಎಂದನು. ಧರ್ಮರಾಜನು ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದನು. ಅವನಿಗೆ ದಿವ್ಯ ದೇಹ ಬಂದಿತು. ವೈರ, ಕಷ್ಟ, ಸಂತಾಪ ಎಲ್ಲವೂ ಹೊರಟು ಹೋದವು. ದೇವತೆಗಳು ಅವನನ್ನು ಕರೆದುಕೊಂಡು ಹೋಗಿ ಕೃಷ್ಣ, ಪಾಂಡವ ಸಹೋದರರು, ದ್ರೌಪದಿ ಎಲ್ಲರನ್ನೂ ತೋರಿಸಿದರು. ಕೌರವ ಪಾಂಡವರೆಲ್ಲರೂ ತಾವುಗಳು ಅಂಶರಾಗಿ ಬಂದಿದ್ದ ದೇವತೆಗಳನ್ನು ಸೇರಿದರು. ಮಂಗಳಂ.